ಸಾಯಿಸೇ ಬಿಡ್ತೀನಿ ಸರ್. ಸ್ಟಾಪ್ ನ ಬರ್ತೀಯ ಅಂತ ಅನ್ಕೊಂಡಿದ್ಯಾ? ಸೋಪೆ ಹೋಗ್ತೀಯ ಮಗನೇ ಹಿಂಗೆ ಸರ್. ಆಮೇಲೆ ಕಮೆಂಟ್ಸ್ ಓದಿದ್ರೆ ಸರ್ ಒಂದ್ ನಿಮಿಷ ಸರ್ ಕೊಟ್ಬಿಟ್ರೆ ನನ್ನ ಲೈಫ್ ಸ್ಪಾಯಿಲ್ ಅಲ್ಲ ಸರ್. ಚೆನ್ನಾಗಿ ಬರ್ಲಿಲ್ಲ ಅಂತ ಗೊತ್ತು ಬಿಡು. ಏನೋ ಇಷ್ಟೊಂದು ಆಟ ಕಾಣಿಸ್ತಿದೆ ಇವತ್ತು. ಗುರು ಯಾಕೆ ಗುರು ಸಪ್ಕಾಬಿಟ್ಟಿದ್ವಿ? ಏನಾಯ್ತು ಗುರು ಸಮಾಚಾರ? ಸರಿ, ನಾನು ನಿನ್ ಏನಾದ್ರು ತಪ್ಪಾಗಿದ್ರೆ ನೀನ್ ಕಾಲ್ ಕಟ್ತೀನಿ, ಕ್ಷಮಿಸ್ಬಿಡು. ಅದೇನಾಯ್ತು ಹೇಳು ಫಸ್ಟ್ ನೀನು. ಅಲ್ಲೊಬ್ಬ ಡಬ್ಬ ನನ್ ಮಗ, ಇಲ್ಲೊಬ್ಬ ಡಬ್ಬ ನನ್ ಮಗ, ಆಮೇಲೆ ಇಲ್ಲೊಬ್ಬ ಡಬ್ಬ ನನ್ ಮಗ, ಆಮೇಲೆ ನಾನು ಒಬ್ಬ ಡಬ್ಬ ನನ್ ಮಗನೇ. ಆದ್ರೆ ಇಲ್ಲ, ನಾನ್ ಡಬ್ಬ ನನ್ ಮಗ ಅಲ್ಲ. ಯಾಕಂದ್ರೆ ನಾನು ಇಷ್ಟು ಬೇಗ ಎದ್ದವನಿ. ಇವಾಗ ಟೈಮ್ 6:30. ಇವತ್ತು ಮೇನ್ ಎಕ್ಸಾಮ್ ಅದೇ ನಂದು. ಹೋಗಿ ಎಕ್ಸಾಮ್ ಬರೀಬೇಕು, ಅದಕ್ಕೆ ಇಷ್ಟು ಬೇಗ ಎದ್ದವನಿ. ನಾನು ಇಷ್ಟು ಬೇಗ ಎದ್ದು ಬಂದಿರೋದು ನಮ್ಮಮ್ಮ ಸಾಕು ಓದಕ್ಲೆ ಹೆಂಗ್ ಬಂದಿದೆ ಅಂತ. ಗೈಸ್, ಇವತ್ತು ಆಷಾಢ ಶುಕ್ರವಾರ, 3ನೇ ಆಷಾಢ ಶುಕ್ರವಾರ. ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡ್ಲೆ. ಏನಂತಿರ್ಲಿ ಹೇಳು? ಗೈಸ್, ನಮ್ಗೆ ಜ್ಞಾನವಿ ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ರೊಕ್ಕಿ ಆಗ್ತಿಲ್ಲ ಅಂತ ಹೊಸ್ಕೊಳಕ್ಕೆ. ಅಮ್ಮ ತಾಯಿ ಏನ್ ತಿಂತಿದ್ಯಮ್ಮ? ಸೌಗೆಲೆ ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ಯಾಕೆ ರೊಕ್ಕಿ ಹೇಳ್ತಿದೆ? ಕಳ್ಳಂತ ಅಂತಿ ಏನು ಕೇಳ್ತಿಲ್ಲ ರೊಕ್ಕ? ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ರೊಕ್ಕಿ ಹೇಳಕ್ ಜ್ಞಾನ ಮಗಳಿಗೆ ಏನ್ ಕೇಳ್ತಿದೆ? ಆಯ್ತು ಹೊಸ ಹೇಳ್ಬಿಡೋದಕ್ಕೆ ನಿಂಗೆ ಗುಸ್ತು ಬಿಡ್ತೀನಿ. ತಿಂಡಿಪೋದಿ ಮಾತಾಡಾಯ್ತು. ಅಯ್ಯೋ ಜ್ವರ ಬಂದೈತೆ ನಿಜ. ಗೈಸ್, ಎಂತದು ಬಂದಿಲ್ವಂತೆ, ಬರ್ರಿ ಡವ್ ಮಾಡ್ಕೊಂಡು ಬರ್ಲಿ ಮಗಳೇ, ಪರವಾಗಿಲ್ಲ ನಂಗೆ. ಗೈಸ್, ನಾನು ಜ್ಞಾನವಿ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ. ನಿಮ್ ಯಾವಾಗ್ಲೂ ಅಳ್ತಾನೆ ಇರುತ್ತೆ. ನಿಮ್ ತಾತ ಏನ್ ದೊಡ್ಡ ಮುಸ್ಕೊ ಕೂತ್ಕೊಳ್ಳಲೇ. ಗುರು ಏನ್ ಗುರು ನಿಂದು ಅಲ್ಲಿಂದಾನೆ ನಿಂತ್ಕೊ ಹೋಗ್ತಿದ್ಯಾ? ಏನ್ ಗುರು ನಿಂಗ್ ಕೊಟ್ಲೆ? ಯಾರು ಯಾರು? ಗೇಸ್, ನಾನು ಅಲ್ಲಿ ನಮ್ ಜ್ಞಾನವಿಗೆ ಇದ್ ಮಾಡ್ತಿದ್ರೆ ಬಡಿತಿದ್ರೆ ನಮ್ ದೊಡ್ಡಪ್ಪ ಇಲ್ಲಿಂದ ಕೂಗ್ತಾ ಇರೋದು ಅವ್ರವಳು ಅಂತ. ಯಾರು ಯಾರು ಗೊತ್ತಿಲ್ಲ. ಸುಮಲತಾ ರಾಣೆ, ಆಮೇಲೆ ಅಂಬಿಕಾ ರಾಣೆ, ಮಾಲಾಶ್ರೀ ಪೈಟ. ಎಲ್ಲಿಗೆ ಗುರು ಮೆಣಸಿಗೆ ಇಷ್ಟೊಂದು? ಅವೆಲ್ಲ ಮಾಡ್ತಾ ಇದ್ದಂತ ಎಲ್ಲಿ ಆಂಟಿಗೆ ಮಾನ ಬರೋದು ಬೇಡವಾ? ಯಾರಪ್ಪ ಹಂಗಾದಾಗ ನಮ್ ದೊಡ್ಡಪ್ಪ ಹುಷಾರಿಲ್ಲ ಅಂತ ಹಾಕ್ಬಿಟ್ಟು ಯಾರು ನೋಡಿ ಯಾವ ಬಸ್ಸಲ್ಲಿ ನೋಡಿ ಎಲ್ಲ ಕೇಳೋರೆ. ಹಂಗ ಹಾಕಿರೋದಕ್ಕೆ ಬೇಗ ಹುಷಾರಿಲ್ಲ. ಈಗ ಹುಷಾರಿಲ್ಲದೆಲ್ಲಾನು ಬೇರೆಯವ್ರಿಗೆ ಹಿಂಗ ಆಗದ. ಮನೆ ಇದು ಎಲ್ಲ ತಿಳ್ಕೊಳಂಗ್ ಮಾಡ್ತಾರ. ಬಸ್ಸಲ್ಲಿ ಎಲ್ಲ ಕೇಳೋ ನಿಮ್ ದೊಡ್ಡಪ್ಪ ನಾವು ಚಾಮುಂಡಿ ಬೆಟ್ಟ ಬೈತಾರೆ, ಹುಷಾರಿಲ್ವದ್ರ ವಾಸಿ ಅಂತ. ಅದೆಲ್ಲ ಖುಷಿ ವಿಚಾರನ. ಗೈಸ್, ನಾನಿವಾಗ ಕಾಲೇಜ್ಗೆ ಹೋಯ್ತವನಿ. ಗೈಸ್, ಇವತ್ತು ಎಕ್ಸಾಮ್ ಇರೋದು ಮಧ್ಯಾಹ್ನ 2 ಗಂಟೆಗೆ. ಇವಾಗ ಟೈಮು 8:30 ಅಷ್ಟೇ. ನಾನು 9 ಗಂಟೆಗೆ ಎಕ್ಸಾಮ್ ಅದೇ ಅನ್ಕೊಂಡು ಬೇಗ ಬಂದ್ಬಿಟ್ಟವನಿ. ಬಟ್ ಆದ್ರೆ ಎಕ್ಸಾಮ್ ಇರೋದು ಮಧ್ಯಾಹ್ನದ ಮೇಲೆ. ಬನ್ನಿ ಕಾಲೇಜ್ ಎಲ್ಲಾದ್ರೂ ಕುತ್ಕೊ ಓದ್ಕೊಂಡು ಈ ಎಕ್ಸಾಮ್ ಪಾಸ್ ಮಾಡವ. ಗೈಸ್, ಲೈಬ್ರರಿ ಎಲ್ಲಾರು ಕುತ್ಕೊ ಓದ್ಕೊಳ್ಳುವ ಅಂದ್ರೆ ನಮ್ ಕಾಲೇಜ್ ಲೈಬ್ರರಿನೇ ಓಪನ್ ಆಗಿಲ್ಲ ಇನ್ನು. ಅಷ್ಟು ಬೇಗ ಬಂದ್ಬಿಟ್ಟು ನಾನೊಬ್ಬನೇ ಬಂದಿರೋನು ಒಳ್ಳೆ ಸ್ಟೂಡೆಂಟ್. ಬನ್ನಿ ಈ ಕ್ಲಾಸ್ ಓದ್ಕೊಳ್ಳುವ ಇವಾಗ ಕುತ್ಕೊಂಡು. ಗೈಸ್, ಇಲ್ಲಿ ಯಾರೋ ನಂತರ ಸ್ಟೂಡೆಂಟ್ ಬಂದು ಹೋಗಿದೆ ಅನ್ಸುತ್ತೆ. ಇಲ್ಲಿ ನೋಡಿ ಎಷ್ಟೊಂದು ಬುಕ್ಗಳು ಓದ್ ಮುಗಿಸ್ಬಿಟ್ಟವನೆ. ಗೈಸ್, ನಾವೆಲ್ಲ ಕುತ್ಕೊಂಡು ಲೈಬ್ರರಿಲಿ ಡೀಸೆಂಟ್ ಆಗಿ ಓದ್ತಾವಿ. ನಮ್ ಪ್ರಿನ್ಸಿಪಲ್ ಬೈತಿದ್ದಂತ ಹಳ್ಳಿ ಕಾರ್ ಇವನೇ. ಹಳ್ಳಿ ಕಾರ್ ಇವನೇ ಹಳ್ಳಿ ಕಾರ್. ಗೈಸ್, ಎಕ್ಸಾಮ್ ಬರೆಯಕ್ ಹೋಯ್ತವನಿ. ನಮ್ಮ ಪ್ರಿನ್ಸಿಪಲ್ ಸರ್ದು ಆಶೀರ್ವಾದ ತಗೊಳ್ಬೇಕು. ಸರ್ ರಿಸೈನ್ ಮಾಡ್ತೀನಿ. ಸರ್ ನಮಸ್ತೆ ಸರ್. ಸರ್ ನಿಮ್ ಫ್ಯಾನ್ಸು ಸರ್. ಕಮೆಂಟ್ಸ್ ಅಲ್ಲಿ ಸಂದೀಪ್ ಸರ್. ಆಮೇಲೆ ಕಮೆಂಟ್ಸ್ ಓದಿದ್ರೆ ಸರ್ ಒಂದ್ ನಿಮಿಷ ಸರ್. ಸಾಯಿಸೇ ಬಿಡ್ತೀನಿ ಸರ್. ನೀವು ಕಮೆಂಟ್ಸ್ ಒಂದ್ಸತಿ ಓದಿ ಸರ್, ಸೀರಿಯಸ್ ಆಗಿ ಸರ್. ನಾನ್ ನಿಜ ಸೈಕಾಬಿಟ್ಟೆ ಸರ್ ಅಲ್ಲಿ. ವೀಕ್ಷಕರೇ, ದಯವಿಟ್ಟು ಇವನಿಗೆಲ್ಲ ಉಗಿಯೋದನ್ನೆಲ್ಲ ಕೇಳಿಸ್ಕೊಂಡು ನೀವು ಯಾವ್ದೇ ರೀತಿ ಇದ್ ಮಾಡ್ಕೊಬೇಡಿ. ನನ್ ಮಗನಿಗೆ ಎಕ್ಸಾಮ್ ಇಟ್ಕೊಂಡು ಅರ್ಧ ಗಂಟೆಗೆ ಎದ್ದು ಬಂದಿದ್ದಾನೆ ಅಂತಂದ್ರೆ ಇವನ್ನೆಲ್ಲ ಸ್ಟೂಡೆಂಟ್, ಇವನೇನಾರು ರೋಲ್ ಮಾಡಲ್ಲ ಇಟ್ಕೊತೀರ ನೀವು? ಬೇಡ ರೋಲ್ ಮಾಡೋದು. ದೇವರಲ್ಲಿ ಇವನದು ಇಂದ್ರನ ಜಾತಕ ಸರ್. ಅದು ನಮ್ ಪ್ರಿನ್ಸಿಪಾಲ್ ಇದ್ರು, ನಿಮ್ ಪ್ರಿನ್ಸಿಪಾಲ್ ಸರ್. ಅದು ಒಂದೇ ಒಂದು ಕಮೆಂಟ್ ಸರ್. ಸರ್ ಎಲ್ಲ ಫೇಲು ಸರ್. ಇವನು ನಾನ್ ಪಾಸ್ ಆಗೋನಿ, ಇವನ್ ಫೇಲು ಸರ್, ನಾನ್ ಪಾಸ್.
ಸರ್ ನಾನೆಲ್ಲ ಪಾಸ್ ಸರ್ ಅಯ್ಯೇ ಎಲ್ಲ ಅಯ್ಯೇನಾ ಪಾಸ್ ಮಾರ್ಕ್ಸ್ ಐಎ ಮಾರ್ಕ್ಸ್ ಅಲ್ಲಿ ಯಾರು ಪಾಸ್ ಆಗೋದಿಲ್ಲ ಕಣಪ್ಪ. ಐಎ ಮಾರ್ಕ್ಸ್ ಬರೋದು 20 ಮಾರ್ಕ್ಸ್ಗೆ, ಅದರಿಂದ ಏನು 12 ತೆಗೆಯೋದನ್ನೇ ದೊಡ್ಡ ಸಾಹಸ ಅಂತ ಅನ್ಕೊಟ್ಟಿದೀಯ. ಸರ್ ಕಮೆಂಟ್ಸ್ ಓದಿದ್ರೆ ಸರ್ ಓದ್ ವಿಡಿಯೋ ಸರ್ ಸಂಜಿತ್ ಸರ್ ಅಂತ ಬರೀ ಅದೇ ತುಂಬಿಸ್ಬಿಟ್ಟವ್ರೆ ಸರ್. ಸರ್ ಅದು ನೋಡಿ ಸರ್ ಬೇಕಿದ್ರೆ ಯೂಟ್ಯೂಬ್ ಚಾನಲ್ ಬೈದು ಇದ್ದಾನೆ, ಅದನ್ನ ನೋಡಿದ್ಯಾ ಸರ್? ಇಲ್ಲ ಸರ್. ಸರ್ ಯಾರು ಬೈದಿದ್ದಾನೆ ಸರ್? ಇಲ್ಲ ಸರ್, ಎಲ್ಲ ಪ್ರಿನ್ಸಿಪಲ್ ಸರ್ಗೆ ರೆಸ್ಪೆಕ್ಟ್ ಅಂತ ಹಾಕ್ತಾರೆ ಸರ್. ಆಮೇಲೆ ಇನ್ನೊಂದು ಕಮೆಂಟ್ ನೋಡಿದ್ರೆ ಸರ್, ನಮ್ ಕಾಲೇಜಲ್ಲೂ ಪ್ರಿನ್ಸಿಪಲ್ ಇದ್ದ, ಬೇಡ ನಿಮ್ ಕಾಲೇಜ್ ಪ್ರಿನ್ಸಿಪಲ್ ಎಷ್ಟು ಒಳ್ಳೆಯವರು. ಆಮೇಲೆ ಇನ್ನೊಂದು ಕಮೆಂಟ್ ಅಲ್ಲಿ ಸರ್, ನಿಜವಲ್ಲ ನನ್ನ ತಾಯಿ ಅಣ್ಣು ಸರ್, ನನ್ನ ತಾಯಿ ಅಣ್ಣು ಏನಂದ್ರು ಅಂದ್ರೆ, ಪ್ರಿನ್ಸಿಪಲ್ ಸರ್ಗೆ ನೀವು ಯೂಟ್ಯೂಬ್ ಮಾಡ್ತಿರೋದು ಖುಷಿ ಐತೈತೆ, ಅವ್ರ ಕಣ್ಣಲ್ಲಿ ಅದು ಕಾಣಿಸ್ತೈತೆ ಅಂತ ಹಾಕಿದ್ರೆ ಸರ್. ನಿಜ ಸರ್? ಕಣ್ಣೆ ಕಿತ್ಕೊಡ್ತೀನಿ ಬಿಡು. ನಿಮ್ ಆಶೀರ್ವಾದ ಸರ್. ಆಶೀರ್ವಾದ ಮಾಡಕ್ ದೊಡ್ಡದಲ್ಲ, ನೀನು ಅದಕ್ಕಿಂತ ಅರ್ಧ ಜಾಸ್ತಿ ಉದ್ದ ಇದೆಯಾ? ಉದ್ದ ಬೆಳೆದುಕೊಂಡು ಈಗ ಬಯಸ್ಕತೀಯ ಅಂತ ನಿಂಗೆ ಏನೋ ಅನ್ಸಲ್ವಾ ಸರ್? ಅದು ಬೈದ್ರೇನೆ ಅಲ್ವಾ ಸರ್ ಉದ್ದಾರ ಆಗೋದು? ಬೈದು ಉದ್ದಾರ ಅಲ್ಲ, ಬಯಸ್ಕೊಂಡ್ಮೇಲೆ ಅದರಿಂದ ಏನಾದ್ರು ಒಂದ್ ಸ್ವಲ್ಪ ನೀನು ಅಪ್ಡೇಟ್ ಆಗ್ಬೇಕು ಸರ್. ಅಪ್ಡೇಟ್ ಆಗೋದಕ್ಕೆ ಏನ್ ಅಪ್ಡೇಟ್ ಆಗಿದೆಯಾ? 5 ಬ್ಯಾಕ್ಲಾಗು ಈ ಸರಿ 5 ಬ್ಯಾಕ್ಲಾಗು ಸರ್. ಇಲ್ಲ ಸರ್, ಈ ಸತಿ ಒಂದ್ 2 ಕ್ಲಿಯರ್ ಮಾಡ್ಕೊಂತೀನಿ ಸರ್. 2 5 ಕ್ಲಿಯರ್ ಮಾಡ್ಲಿಕ್ಕೆ ನೆಕ್ಸ್ಟ್ ಟೈಮ್ ಎಕ್ಸಾಮ್ ನಾನೇ ಕಟ್ಕೊಡ್ತೀನಿ. ನೆಕ್ಸ್ಟ್ ಸೆಮಿನ್ ಪಕ್ಕ ಕ್ಲಿಯರ್ ಮಾಡ್ತೀನಿ ಕಟ್ಟಿದ್ದೀನಿ ಸರ್. ನಿಮ್ ಆಶೀರ್ವಾದ ಇದ್ರೆ ಪಕ್ಕ ಕ್ಲಿಯರ್ ಮಾಡ್ತೀವಿ ಸರ್ ನಾವು. ಆಶೀರ್ವಾದ ಮಾಡೋಷ್ಟು ದೊಡ್ಡವನಾಗಿಲ್ಲ ಇನ್ನು ಸರ್. ನಂಗೆ ಟಿ ಸಿ ಕೊಟ್ಬಿಡ್ತೀರಾ ಸರ್? ಸರ್ ನನ್ನ ಜೀವನ ಏನಾಯ್ತು ಸರ್? ನೀವು ಟಿ ಸಿ ಕೊಟ್ಬಿಡ್ತೀರಾ ಸರ್? ಸರ್ ನನ್ನ ಜೀವನ ಎಲ್ಲ ಹಾಳಾಗೋಯ್ತು ಸರ್. ಟಿ ಸಿ ಓವರ್ ಡ್ರಾಮಾ ಮಾಡಕ್ ನಿಂಗೆ ಒಬ್ಬಿಗೆ ಬರೋದು, ಇಲ್ಲದೆ ಇರೋದೆಲ್ಲ ಹೇಳ್ತಿದ್ಯಾ ಈಗ? ಸರ್ ನಿಜ ಸರ್, ನೀವು ಟಿ ಸಿ ಕೊಟ್ಬಿಟ್ರೆ ನನ್ನ ಲೈಫ್ ಸ್ಪಾಯಿಲ್ ಅಲ್ಲ ಸರ್. ಕೊಡ್ತಾರೆ ಅಂತ ಹೇಳಿದ್ರು ಅಂತ ಹೇಳಿ ಬರೀತೀಯಾ? ಇಲ್ಲ ಸರ್. ಏನಂತ ಆಗ್ತೀಯಾ ಸರ್? ನಮ್ ಪ್ರಿನ್ಸಿಪಲ್ ದೇವ್ರು ಅಂತ ಆಗ್ತೀನಿ ಸರ್. ಅವನೇ ಹೇಳ್ತಿದ್ದಾನ ಸರ್, ದೇವ್ರು ಒಂದೇ ನೀವು ಒಂದೇ ಸರ್. ನೀನು ವಿಡಿಯೋ ಮಾಡೋದು ನಿಲ್ಸ್ಬಿಟ್ಟು ಸರ್. ನಾನು ದೇವಸ್ಥಾನಕ್ಕೆ ಹೋಗಲ್ಲ ಸರ್, ನೀವೇ ದೇವ್ರು ಅಂತ ತಿಳ್ಕೊಂಡಿದ್ದೀನಿ ಸರ್. ಈ ಮನೆಯಿಂದ ಎದ್ದು ಎಲ್ಲೆಲ್ಲಿ ಬರ್ತೀಯ, ಎಷ್ಟೊತ್ತಿಗೆ ಹೇಳ್ತೀಯ, ಎದ್ದು ಏನ್ ಮಾಡ್ತೀಯ? ಮಂತ್ರ ಹೇಳಿ ಎದ್ದು ಬಾರಿ ದೊಡ್ಡದು ಏನೇನೋ ಮಾಡ್ಬೇಕು ಅಂತೆಲ್ಲ ಬೇರೆ ಆಗ್ತೀಯ ಸರ್? ಏನೇನೋ ಮಾಡ್ಬೇಕು ಅಂತ ನಂಗೂ ಆಸೆ ಸರ್, ಬಟ್ ಆದ್ರೆ ಇದು ಹಣೆ ಬರ ಸರ್. ಅದು ಜ್ಯೇಷ್ಠ ಹೋಗಿ ಶ್ರಾವಣ ಎಲ್ಲ ಬಂದ್ಮೇಲೆ ಟಾಪ್ ಬರುತ್ತೆ. ಜ್ಯೇಷ್ಠ ಅಲ್ಲ, ಈಗ ಆಷಾಢ ನಡೀತಿರೋದು. ಜ್ಯೇಷ್ಠ ಮುಗ್ದೋಗ ಆಷಾಢ ಬಂದಿದೆ, ಈಗ ನೆಕ್ಸ್ಟ್ ಶ್ರಾವಣ ಬರುತ್ತೆ. ನೀನ್ ಟಾಪ್ ನ ಬರ್ತೀಯ ಅಂತ ಅನ್ಕೊಂಡಿದೀಯಾ? ಸೋಪೆ ಹೋಗ್ತೀಯ ಮಗನೇ, ಹಿಂಗೆ ಎಕ್ಸಾಮ್ ಬರ್ದಾಯ್ತು. ಈ ಎಕ್ಸಾಮು ಇದು ಹೆಂಗಂದ್ರೆ FM ಇದ್ದಿದ್ದೀವ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಬರ್ರಿ ಪ್ರಾಬ್ಲಮ್ಗಳೇ ತುಂಬ್ಕೊಂಡಿತ್ತು. ಮುಂಚೆ ಬರ್ದಿದ್ದು 3 ಎಕ್ಸಾಮುನು ಎಲ್ಲ ಥಿಯರಿ ಇತ್ತು, ಒಂದ್ ರೇಂಜ್ ಬರ್ದಿದ್ವಿ, ಒಂಥರ ಪಾಸ್ ಆಯ್ತು ಅನ್ನೋ ರೇಂಜ್ಗಾರು ಬರ್ದಿದ್ವಿ. ಬಟ್ ಆದ್ರೆ ಈ ಎಕ್ಸಾಮ್ ಅದಲ್ಲ, ಇದು ಸಿಕ್ಕಾಪಟ್ಟೆ ಕಷ್ಟ. ಇದು ಪಾಸ್ ಆಗೋದು ಡೌಟ್ ಎಬ್ಡಿ. ಬಟ್ ಮತ್ತೆ ನಮ್ಮ ಪ್ರಿನ್ಸಿಪಲ್ ಸರ್ ನಿಮ್ಗೆ ಇಷ್ಟ ಆದ್ರೆ, ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ. ತುಂಬಾ ಒಳ್ಳೆ ಸರ್, ತುಂಬಾ ಒಳ್ಳೆ ಮನುಷ್ಯರು ಅವರು. ಡಾಕ್ಟರ್ ಸಂಜಿತ್ ಎಮ್ಮೆನ್ ಅವರು ಸಿಕ್ಕಾಪಟ್ಟೆ ಹೆವಿ ನಾಲೆಡ್ಜಬಲ್ ಪರ್ಸನ್, ತುಂಬಾ ಒಳ್ಳೆ ವ್ಯಕ್ತಿ. ಒಂಥರ ಇವರು ಲಕ್ಕಿನೇ ಬಿಡಿ. ನೀವು ಯಾವಾಗಲೂ ಕಮೆಂಟ್ ಅಲ್ಲಿ ಮುಂಚೆನೂ ಆಗ್ತಿರಲ್ಲ ಲಕ್ಕಿ ನೀವು ಅಂತ. ಸೊ ನಿಜವಾಗ್ಲೂ ಲಕ್ಕಿನ ನಾನು. ನಿಮ್ಗೇನ್ ಅನಿಸ್ತು ನಮ್ಮ ಪ್ರಿನ್ಸಿಪಲ್ ಬಗ್ಗೆ ಕಮೆಂಟ್ ಮಾಡಿ. ಓಹೋ ಬಿಟ್ಟಿ ಬಾತು ಬತ್ತೀನಿರು ನಾನುವೆ ಗೈಸ್. ಬಿಟ್ಟಿ ಬಾತ್ ಕೊಡ್ತವ್ರೆ. ಬಿಟ್ಟಿ ಬಾತ್ ಅನ್ನೋದಕ್ಕಿಂತ ದೇವ್ರ ಪ್ರಸಾದ, ತಾಯಿ ಚಾಮುಂಡೇಶ್ವರಿ ಶುಕ್ರವಾರ ಆಗಿರೋದ್ರಿಂದ ಮನೆ ಪ್ರಸಾದ ತಿನ್ಬೋದು ಗೈಸ್. ಇವಾಗ ಅಮ್ಮನ ಪ್ರಸಾದ. ಥ್ಯಾಂಕ್ ಯು ಕಣ ಗೈಸ್. ಹೊಟ್ಟೆ ಎಸ್ಕೊಬಿಟ್ಟಿತ್ತು. ಎಕ್ಸಾಮ್ ಬರೆಯಕ್ ಹೋಗಿದಾಗ್ಲೂ ಯಾರು ಊಟ ಮಾಡ್ಕೊ ಹೋಗಿಲ್ಲ. ಊಟ ಗೀಟ ಮಾಡ್ಕೊ ಹೋಗಿದ್ರೆ ಹೆಂಗೆ ನೀವು? ಲೇ ನೀನ್ ಎಂತ ಹಳ್ಳಿಕಾರ ಅಂದ್ರೆ ನೀನ್ ನನ್ನ ಮಗನೇ ಪ್ರಿನ್ಸಿಪಲ್. ಅದಕ್ಕೆ ಕಳ ನಿಂಗೆ ಬೈಯೋದು, ಇನ್ನೇನು ಕೊಲ್ಲ ಇಂತ ಆಟ ಆಡೋದಕ್ಕೆ ನೀನು. ಏನಣ್ಣ ಸಮಾಚಾರ? ಗೈಸ್ ಹಟ್ಟಿಗೆ ಬಂದಿ, ಇವಾಗ ಎಕ್ಸಾಮ್ ಎಲ್ಲ ಬರ್ದಾಯ್ತು. ಅಪ್ಪ ಇವತ್ತು ಎಕ್ಸಾಮ್ ಬರ್ದಿ ಕಣಪ್ಪ. ಚೆನ್ನಾಗ್ ಬರ್ದಿಲ್ಲ ಅಂತ ಗೊತ್ತು ಬಿಡು. ಏನ್ ಬರ್ದಿದ್ದು ಓದಿದ್ರು ತಾನೇ ಬರೆಯೋದು. ಅಪ್ಪ ಯಾವ ಸಬ್ಜೆಕ್ಟ್ ಓದಿದ್ರು ತಾನೇ ಬರೆಯೋದು. ಯಾಕಪ್ಪ ಡಾಕ್ಟರ್ ರಾಜ್ಕುಮಾರ್ ಅವ್ರ ತರ ಮಾತಾಡ್ತಿದ್ಯಾ? ನೀನ್ ಓದಿದ್ರು ತಾನೇ ಬರೆಯೋದು ಚೆನ್ನಾಗಿ. ಹಂಗಾರೆ ನಿನ್ ಪ್ರಕಾರ ನಾನು ಫೇಲ್ ಆಯ್ತೀನಿ ಅಂತ ಅರ್ಥನಾ? ಆಯ್ತೀಯ ಪಾಸ್ ಆಯ್ತೀಯ ಗೊತ್ತಿಲ್ಲ. ನೀನ್ ಓದಿದೆ ಓದಿಲ್ಲ ನೀನ್ ಒಟ್ಟು ನನ್ನ ಪ್ರಕಾರ. ನೀನೇ ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಹೇಳ್ತೀಯ ಅಂದ್ರೆ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ಕೊತೀನಿ. ನೆಕ್ಸ್ಟ್ ಸೆಮ್ ಇಂದ ಪಕ್ಕಾ ಪಾಸ್ ಆಯ್ತೀನಿ ಕಣಪ್ಪ. ಲಾ ಕಂಪ್ಲೀಟ್ ಮಾಡ್ತೀನಿ. ಸಬ್ಬಾಸ್ ಬೇಟ. ನಿಂಗೆ ಅನ್ಸುತ್ತೆ ನಾನು ಈ ಸೆಮ್ ಅಲ್ಲಿ ಪಾಸ್ ಆಯ್ತೀನ? ಯಾಕಮ್ಮ ಎಲ್ಲ ಬಚ್ಚಿದ್ಯಾ? ನಿನ್ ಮಗ ಕಾಣಿಸ್ತಾನೆ ಇಲ್ವಲ್ಲ? ನನ್ನ ಮಗನೇ ಕರಿ ಮಗ, ನಿಂದು ಕಾಣಿಸ್ತಾನೆ ಇಲ್ಲ ಕಣ್ಲಾ. ನನ್ನ ಮಗನ ಕಪ್ಪು ಕೊಟ್ಬಿಟ್ಟವನಿ ಅನ್ಬಿಟ್ಟು ಕಪ್ಪು ಕಸ್ತೂರಿ ಪಸ್ತೂರಿ ಅಂತೆಲ್ಲ ಡೈಲಾಗ್ ಹೊಳಿಬೇಡ ನೀನು.
ಹಂಗಾರೆ ನಾನು ಬೆಳಗಿದಾನ ಕರಿ ಮುದವಿ ಕಣಗ ಮುದವಿ ಅಣ್ಣ ಬಾಸ್ ಅಣ್ಣ ಇವನ್ ಕರಿಯಾನ ನಾನ್ ಕರಿಯಾನ ಇವ್ ಕರಿಯ ನಮ್ಮ ಅಣ್ಣನೆಲ್ಲ ಹೋಗ ನೀನು ಬಾಸ್ ವಿಸಿಟ್ ಮಾಡೋ ಸರಿ ಬಾಸ್ 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 ನಮಸ್ಕಾರ ಬಾಸ್ ನಮಸ್ಕಾರ ಕಿಂಗ್ ಬಾಸ್ ಕೈ ನಾವು ಹೋಗ ಬರೋದ್ರಲ್ಲಿ ಹಿಂಗ್ ರೇಗಿಸ್ತಿಲ್ಲ ಅಂದ್ರೆ ನಿಂಗೆ ತಿನ್ನಿದ ಅರ್ಗಲ್ಲ ಅಲ್ವಾ ಇದು ಹಿಂಗ್ ಮನ್ಗಿರೋದು ಹೋಗ್ಬಿಟ್ಟಿದಾನೆ ಏನಾದ್ರು ತಿಂಡಿ ಕೊಡ್ಸ್ಲಾ ಕನಿಸಿರೋದ್ ನೀನ್ ಕೊಡ್ಸೋ ಇವತ್ತು ನನ್ ದುಡ್ಡಲ್ಲಿ ಮೊಟ್ಟೆ ಪಪ್ಸ್ ತಿಂತಾವನೆ ವರ್ಷಕ್ಕೆ ಒಂದೇ ಸಲ ಒಂದು ದುಡ್ಡಲ್ಲಿ ಕೊಡಿಸ್ತಾರದು ಅದೇ 20 ರೂಪಾಯಿ ಪಪ್ಸ್ ಅಷ್ಟೇ ನನ್ನ ಮಗನ ಇಷ್ಟು ಕೊಡ್ಸಿದ್ಯಾ ಬ್ರೋ ಇದೆಲ್ಲಿ ಬ್ರೋ ಲುಂಗಿಯಲ್ಲಿ ಬ್ರೋ ನಿಮ್ದ ರೂಬಿ ಅಂದ್ರೆ ರೂಬಿ ಟೀ ಸೊಪ್ಪು ಏನೋ ಇಷ್ಟೊಂದು ಆಟ ಕಾಣಿಸ್ತಿದ್ಯಾ ಇವತ್ತು ಮನೆಯಲ್ಲೇ ನಾವ್ ನೋಡ್ತಾನ ಆಪಲ ಸೇರ್ಸೋದು ಅಣ್ಣ ನಮಸ್ಕಾರ ಅವ್ರು ಕೊಡ್ರೆ ಇವ್ರು ಹೇಳ್ತಾರಲ್ಲ ಅಣ್ಣ ಇನ್ನೊಂದು ನಮಸ್ಕಾರ ನಮಸ್ಕಾರ ನಾಲ್ಕನೇ ನಮಸ್ಕಾರ ಜನರಲ್ ಜಿನಳಿ ಅಂದ್ರೆ ಅವ್ನು ಹೊಸ ಕಟ್ಟಿರೋದು ಜನರಲ್ ಜಿನಳಿ ಅಂತ ವಿಡಿಯೋ ಕಟ್ ಮಾಡಿ ಇಲ್ಲೊಂದು ದೊಡ್ಡ ಅಗಾಂತರ ಬತ್ತೈತಿ ಇಲ್ಲಿ ನೋಡಿಲ್ಲ ಇವನು ಅಲ್ಲಿ ನೋಡು ನಾವು ಕರೀದವ್ರು ಓಡ್ಬತ್ತವನೆ ಹೊಟ್ಟೆ ಪಾಪ್ಸ್ ಕೊಡ್ಸಕ್ಕೆ ಅಂತ ನೀಗ ಆಡ್ಕತ ಅಲ್ಲೇ ನಾನು ಇಲ್ಲಿ ಕೇಳು ಬ್ರೋ ಇಲ್ಲಿ ಕೇಳಿಲ್ಲ ನಾನು ಇಲ್ಲ ನಮ್ ಸಂಜೋಣ ಕರೀಲ್ಲ ಮೊಟ್ಟೆ ಪಾಪ್ಸ್ ಕೊಡ್ಸ್ತೀನಿ ಅಂದ್ರೆ ಬೇಡ ನಾವೇ ತಿನ್ನವ ಅಂತಾನ ಯಾಕೆ ಬ್ರೋ ಇಷ್ಟೊಂದು ಓವರ್ ಆಗಾಡ್ತೀನಿ ಏನಾಗಲ್ಲ ಬಾ ಬ್ರೋ ಇವರು ಕುಡಿಯೋರ ಅಪ್ಪ ನಮ್ ಫ್ರೆಂಡ್ ಇದ್ದಂಗೆ ಹಂಗೆ ಹಿಡ್ಕೊ ಒಳ್ಳೆ ಕಂಟೆಂಟ್ ಆಯ್ತದೆ ಹೊಡಿ ಒಳ್ಳೆ ಕಂಟೆಂಟ್ ಆಯ್ತದೆ ಚಪಾಪ ಬಿಡು ನಾನ್ ಮಿಸ್ಸಸ್ಸು ನಾನ್ ಸುಮ್ಮನೆ ಅದು ಎತ್ಲ ವಿಜಯ್ ಏನ್ ಬಿಟ್ಟಿ ಪಪ್ಸು ಅಲ್ಲ ಬಿಟ್ಟಿ ಪಪ್ಸ್ ಅಂತ ಕೊಡ್ಸ್ಬಿಡ್ಲ ತಿನ್ಕೊಬಿಡ್ಲೆ ಬ್ರಾ ನೀನ್ ಲೈಫ್ ಅಲ್ಲಿ ವಿಜಿತ್ ಕಾಸಲ್ಲಿ ದುಡ್ತೀರ ಮನ್ನ ನೀನೇ ಆಡ ನಿಂದು ಫಿಟ್ ಮಾಡ್ತೀಯ ಇನ್ನೂ ಸಿಗುರ್ಸ್ಲಾ ಅಲ್ಲ ಇನ್ನೂ ಸಿಗುರ್ಸ್ಲಾ ತಿನ್ನೋಣ ಏನಣ್ಣ ನೀನ ಅಣ್ಣ ಬಣ್ಣ ವಿಜಿಗೆ ತಿನ್ಸೋ ಅಣ್ಣ ಮುಡಿಯಲ್ಲಿ ಕೊಟ್ಟೆ ಅಣ್ಣ ಬಣ್ಣ ಇಲ್ಲಿ ನೀನು ಅಣ್ಣ ಮುಡಿಯಣ್ಣ ಮುಡಿಯಲ್ಲಿ ಕೊಟ್ಟೆ ಸಖತ್ ನೈಸ್ ಆಗದೆ ಅಣ್ಣ ಅಯ್ಯೋ ಕತೆ ಮುರ್ಸಿರೋದು ಅಂದ್ರೆ ಇದ್ದು ಲೈಫಲ್ಲಿ ಮೊಟ್ಟೆ ಪಪ್ಸ್ ತಿನ್ನಕ್ ಬರಲ್ಲ ನಾಳೆ ನನ್ನ ಮಿಸ್ಸಸ್ಗೆ ನಾಳೆ ನಿಂಗೊಂದು ಸರ್ಪ್ರೈಸ್ ಗಿಫ್ಟ್ ಕಣಮಿ ನಮ್ಮ ಅಮ್ಮನ ಹಣೆಗಳು ಕೊಡ್ತಾರೆ ನಿಜ ಕಳ ನಮ್ಮ ಅಮ್ಮನ ಮೇಲೆ ಹಣ ಮಾಡಿದ್ರೆ ನಂಬಲ್ಲ ನಾನು ಮತ್ತೆ ಗೈಸ್ ನಾಳೆ ವ್ಲಾಗು ಸರ್ಪ್ರೈಸ್ ಗಿಫ್ಟ್ ಫಾರ್ ಮೈ ವೈಫ್ ನಾಳೆ ವ್ಲಾಗ್ ಇದೇ ಆಗಿರುತ್ತೆ ಸರ್ಪ್ರೈಸ್ ಗಿಫ್ಟ್ ವಿಜಯ್ ಕೊಡ್ತವನಿ ಅದೇನು ಅಂತ ನಾಳೆವರೆಗೂ ಕಾದ್ ನೋಡಿ ಲೇ ನೀನ್ ಎಂತ ಕಿತ್ತೋದವಳೆ ನನ್ ಬತ್ತಿದಂಗೆ ಇಲ್ಲಿ ಬಾವನ್ ಸವಾಸ ಹೋಯ್ತಿಯಲ್ಲೇ ಹಿಂಗಾರ ನಾಚಿಕೆ ಮನ ಮರ್ಯಾದೆ ಬೇಡ ನನ್ನ ಹೆಂಡತಿ ಮಡಿತೀನಿ ಎಂತ ಮಾತಾಡ್ತಾರಲ್ಲ ನಿಮ್ ಬಾವ ಎಂತ ಮಾತಾಡ್ತಾರಲ್ಲ ಫುಲ್ ಲೋಕಲ್ ಡೋಂಗಿ ನನ್ನ ನಡ್ಚಿವಳು ನಂತ ಒಂದ್ ವಾರ ಏಳ್ತ ಒಂದ್ ವಾರ ಅಮ್ಮ ಫುಲ್ ಕಿರಿಕ್ ಕಡಿತದ ಈಚ ಜಗಳ ನಡೀತದ ನೆನ್ನೆ ತಾನೇ ಜಗಳ ಆಡ್ತಿದ್ರಲ್ಲ ನೀವಿಬ್ರು ಆ ಗಂಡಿಗೆ ಹೊಡೆದು ಪಡ್ದು ಆ ಗೈದನ್ನ ನಿನ್ ಚೇಲ ಆಗಿ ಮಡಿಕೊಂಡಿದೆ ಹಳ್ಳಿನಿಂಗ ನೀನ್ ಹಳ್ಳಿನಿಂಗ ಅಂತ ಯಾರು ಕಟ್ಟಿದ್ದು ಸಿಟಿನಿಂಗ ಅಂತ ಯಾರು ಕಟ್ಟಿದ್ದು ಯಾರು ಇಲ್ಲ ವಿಜಿ ಕಣಲೆ ಗೈಸ್ ಇವನ ಹೆಸರು ಹಳ್ಳಿನಿಂಗ ಅಂತ ವಿಜಿ ಸಿಟಿನಿಂಗ ಅಂತ ಕಟ್ಟಿದ್ದಾನೆ ಇವಾಗ ಕಾಲೇಜ್ಗೆ ಹೋಯ್ತಾರ ಅದಕ್ಕೆ ಹುಡುಗ ಸಿಟಿನಿಂಗ ಚೆನ್ನಾಗೈತಾ ಹಳ್ಳಿನಿಂಗ ಚೆನ್ನಾಗೈತಾ ಎರಡು ಚೆನ್ನಾಗಿಲ್ಲ ಬಿಡು ನಿನ್ ಹೆಸರೇನು ಭರತ್
ಗೈಸ್ ಇನ್ಮೇಲಿಂದ ನಾನು ವ್ಲಾಗ್ ನ ಕರೆಕ್ಟ್ ಆಗಿ 7 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಡೈಲಿ ವ್ಲಾಗ್ ನ ನೈಟ್ 7 ಗಂಟೆ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಗುರು ಏನ್ ಗುರು ಫುಲ್ ಭರ್ಜರಿ ಬ್ಯಾಟಿಂಗು. ಊಟ ಗತ್ತೂಟ. ಏನ್ ಊಟ ಗುರು ಇವತ್ತು? ಗತ್ತೂಟ, ಮರವಳಿ ಸಾರು, ಅಕ್ಕ, ಆಮೇಲೆ ಚಿಕನ್ ಸಾರು. ಗುರು ಯಾಕೆ ಗುರು ಸಪ್ಕಾಬಿಟ್ಟಿದ್? ಏನಾಯ್ತು ಗುರು ಸಮಾಚಾರ? ಹುಷಾರಿಲ್ಲ ಯಾಕೆ? ಗೌಡ್ರ ಮಾಮೂಲ ನಿಂಗೇನು ಮಗಳೇ ಇದು ಚಾಕ್ಲೇಟ್ ಕೊಟ್ಟಿದ್ ಯಾರು ಚಿನ್ನು? ಯಾರು? ನಾನ್ ಯಾರು ಪಾಪ? ಚಿನ್ನು ಮಗ ನಿಮ್ಮ ಅಪ್ಪ ಇಷ್ಟನ ನಾನು ಇಷ್ಟನ ಮಗಳೇ ನಿಂಗೆ? ನಾನ್ ಇಷ್ಟ ತಾನೆ. ಇನ್ನು 3 ಚಾಕ್ಲೇಟ್ ಕೊಡ್ತೀನಿ. ನಾನ್ ಇಷ್ಟ ನೋಡು. ನನ್ ಚಾಕ್ಲೇಟ್ ಕಿತ್ಕೊಬಿಡ್ತೀನಿ. ಇಬ್ರು ಇಷ್ಟನಾ? ಊಟ ತಿಂದಿನ ಉಗು ಬಣ್ಣ ಬೇಕಾ ಮಗಳೇ? ಉಬ್ಬು ಬಣ್ಣ ಬೇಡ. ಅಪ್ಪ ಹೊಡ್ಬಿಟ್ಟುರೆ. ಏನು ಹೊಡಿಯಲ್ಲ ಕಣೆ. ಅಪ್ಪ ಕೆಮಿಕಲ್ ಎಲ್ಲ ತೆಳ್ಳಗಾಗ್ಬಿಟ್ಟದೆ, ತಿನ್ನಕ್ಕಾಗಲ್ಲ. ಏನಂತ ಹೊಡಿತಿದ್ದಿ ನಿಮ್ಮಪ್ಪ? ತಿನ್ಬೇಕು. ಹಾಕಬಿಟ್ಟು ಏನು ಹಾಕಬಿಟ್ರೆ ಏನಾಯ್ತದೆ? ಉಗುರು ಬಣ್ಣನ ಗಾಳಿ ಆಗಿತ್ತು ಹಾಕಬಿಟ್ಟೆ. ಅಯ್ಯಪ್ಪ ಆಗ ಗಾಳಿ ಆಗ್ಬಿಡ್ತದೆ ಅಮ್ಮನಿ. ಈ ಹೊಟ್ಟೆ ಬಂದ್ಬಿಡ್ತದೆ. ಆಗ ಅಪ್ಪ ಅಂತ ಅಳ್ಬೇಕಾಯ್ತೆ. ಆಗ ವಾಸಿ ಆಗಲ್ಲ. ಅಯ್ಯೋ ಅದಕ್ಕೆ ಬೇಡ ಉಗುರು ಬಣ್ಣ. ಸರಿ ಮಗ್ಳು ಆಯ್ತು. ಪ್ಲೀಸ್ ಇಷ್ಟು ಒಳ್ಳೆ ಬುದ್ಧಿ ಕಲ್ತೋಳು ನೋಡು. ನಮ್ ಚಿನ್ನು ಮದುವೆ ಇದು. ಚಿನ್ನು ಮಗ್ಳೆ ನಿಮ್ತಿ ಮಗೊಟ್ಟ ನೀನು ಸಸಂಕು ನಿಮ್ಮ ಮಮ್ಮಿ ಇಬ್ಬು ಊಟ ತಿನ್ಕೊಂಡ್ ಮಾಡಕೋಗಿ ನಮ್ಮಮ್ಮ ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲ ತಿನ್ಕತಾರೆ. ನಮ್ಮಪ್ಪ ನಾನು ಇಬ್ಬು ತಿಂದಿವಿ. ಈಗ ಹೋಗಿ ಮಲ್ಕೋಗಿ. ಸರಿ ಸರಿ ಕಣವ ಆಯ್ತು. ನಾವು ಊಟ ಮಾರಿ ತಿಂಡಿ ಮಾರಿ ಎಲ್ಲ ಮನಿ ಕತೀವಿ ಆಯ್ತಾ? ಗೈಸ್ ನಮ್ಮ ಡ್ಯಾಡಿ ಅವರು ಸ್ಲಿಪ್ಪಿಂಗ್ ಮಾಡ್ತವ್ರೆ. ನಮ್ಮಪ್ಪನ ಈ ತರ ನೀವು ಸುಮಾರು ದಿವಸ ಆಗಿರ್ತಿದೆ ನೋಡಿ. ಡ್ಯಾಡಿ ಆಯ್ತು ಮಾತಾಡ್ ಡ್ಯಾಡಿ. ಯಾಕೆ ಡ್ಯಾಡಿ ಮಾತಾಡಪ್ಪ? ಆಯ್ತು ಸ್ವಲ್ಪ ಹೊತ್ತು. ಇದು ಆಷಾಢದಲ್ಲಿ ಹೆಂಗಿತ್ತು? ಇವತ್ತು ಏನ್ ಸೆಲೆಬ್ರೇಟ್ ಮಾಡಿದೆ ಆಫೀಸಲ್ಲಿ? ನಿಮ್ ಕೆಲ್ಸ ಜಾಗ್ತಾವ ಪೂಜೆ ಮಾಡಿಸ್ಬೇಕಂದ್ರೆ ಚೆನ್ನಾಗಿತ್ತಾ ಬಾಸು? ಏನ್ ಬಾಸು ಈ ರೇಂಜ್ ಮಿಂಚ್ತಿದ್ರ? ನಿಂಗೆ ವಿಡಿಯೋ ಮಾಡ್ತೀನಿ ಅಂತ ಗೊತ್ತಿದ್ರು ಬೇಕು ಬೇಕು ಅಂತ ಹಿಂಗ ಹಾಕಳದ? ಇದಾಗ ತಿರ್ಗಪ್ಪ ಹೋಗ್ಲಿ. ಈ ಕಡೆ ತಿರ್ಗ ಬಂದಿಲ್ಲ ಈಗ. ಅಯ್ಯೋ ಎಷ್ಟೊತ್ತಿಗೆ ಬಂದೆ ಇಲ್ಲಿಗೆ ನೀನು ವಿಡಿಯೋ ಮಾಡಕ್? 10 ಗಂಟೆ ಅಷ್ಟೊತ್ತಂಗೆ ಹಾಕ ಮನಿಕೊ ನೀನು. 8 ಗಂಟೆ 9 ಗಂಟೆ ಎಲ್ಲ ನಮ್ಮ ಅವಳಿ. ಓಕೆನಾ? ಚೆನ್ನಾಗೈತೆ ಸ್ಕಿನ್ ಕೇರ್ ಬಿಡು. ಗೈಸ್ ನಮ್ ಶಶಿಕಲಾ ಯಾಕೆ ಊದ್ಕೊಂಡಿಲ್ವಾ? ಬೆಳಗ್ಗೆಯಿಂದ ನನ್ ಜೊತೆ ಮಾತಾಡೇ ಇಲ್ಲ ಅವಳು. ಶಶಿಕಲಾ ಅಮ್ಮ ಏನಕ್ಕಮ್ಮ ಹಿಂಗ್ ಆಡ್ತಿದ್ಯೇ? ಚೆನ್ನಾಗೇ ಇದೆಯಲ್ಲ? ಊಟ ಕೊಡು. ಅದ್ ಯಾಕಂಗ್ ಬೈತಾ ಇದೆಯಾ ಗಂಡ್ಗೆ? ಏನ್ ಮಾಡಿತ ವೈದ ನೀಗೆ? ಏನ್ ಮಾಡಿತ ವೈದ? ಏನ್ ಕ್ರೀಮ್ ಹಾಕಳಿದೆ ತಪ್ಪ ನೀನ್ ಎಡೆ ಒಳಗೆ? ಹೊಸಿ ನೀರ್ ಕೊಡು ಅಂದ್ರೆ ಬೈತಿಯಲ್ಲ. ಎಲ್ಲ ಅದ ಮಾಡಿ ಕೊಡ್ಬೇಕು. ಅವ್ವ ಅದ ಇನ್ನೇನಕ್ಕಿರೋದು? ಅದ ಮಾಡಿ ಕೊಡ್ದಂತೆ. ಏನಾಯ್ತಮ್ಮ? ಊಟ ಮಾಡಕ್ ಹೋಗಿ. ಏನಾಯ್ತು ಹೇಳು? ಏನಕ್ ಮುನ್ಸ್ಕೊಂಡಿದ್ಯಾ ಹೇಳಮ್ಮ ಹೊಸಿ? ನಾನು ನೋಡ್ತಾನೆ ನೀನು ಬೆಂಗಳೂರಿಂದ ಬಂದೋಟಿಂದ ನಾಟಕ. ಏನ್ ನಾಟಕವಮ್ಮ? ಏನಾಯ್ತು ಹೇಳು? ಏನಕ್ಕೆ ಮಾತಾಡ್ತಾರೆ? ಏನುವೆ ಸುಮ್ನೆ ಏನಾಯ್ತು ಹೇಳು? ಅದಕ್ಕೆ ಸೈಕ್ ಮಾಡ್ಬೇಡಿ. ಏನಕ್ಕೆ ಮಾತಾಡ್ತಿಲ್ಲ ಹೇಳು ನನ್ ಜೊತೆಗೆ? ಕರೆಕ್ಟ್ ಆಗಿ ಮಾತಾಡಿಸ್ತಾ ಇಲ್ಲ. ಏನಕ್ಕೆ ಮಾತಾಡಿಸ್ತಾ ಇಲ್ಲ? ಅದೇನಾಯ್ತು ಹೇಳು? ನೀನ್ ಯಾಕಮ್ಮ ಹಿಂಗ ಆಡ್ತಿದ್ಯಾ? ಅದಕ್ಕೆ ಮುನ್ಸ್ಕ ಕೂತಿದ್ಯಾ ನನ್ ಮಾತಾಡಿಸ್ತಾ ಇಲ್ಲ ಅಂತ? ಏನಕ್ಕೆ ಇದ್ದಂಗೆ ಏನಾಯ್ತು? ಅಪ್ಪ ಆಡ್ತಿದ್ದಲ್ಲ ಹಂಗ ಆಡ್ತಿದ್ಯಲ್ಲ? ಏನಾಯ್ತು ಹೇಳು? ಏನಕ್ಕೆ ನನ್ ಜೊತೆಗೆ ಮಾತಾಡ್ತಿಲ್ಲ? ಫಸ್ಟ್ ಅದ್ ಹೇಳು ನೀನು. ಸುಮ್ಮನೆ ಸೈಕ್ ಮಾಡಕ ನಂಗೆ ಯಾವ ಊಟನ ಬೇಡ ಕಣ. ನೀ ಊಟ ಮಾಡಿದ್ಯಾ? ತಿಂದಿದ್ದೆ ತಾನೆ 3 ಮಂಕ್ರಿನ? ಗೈಸ್ ನಮ್ಮ ಮಟ್ಲಿ ನನ್ ಬ್ಲಾಗ್ನೇ ನೋಡ್ತವ್ರೆ. ನನ್ ಜೊತೆ ಮಾತಾಡಂದ್ರೆ ನನ್ ಬ್ಲಾಗ್ ಯಾಕೆ ನೋಡ್ತಿದ್ಯಾ ನೀನು? ಶಶಿಕಲಾ ಬಾ ಅಲ್ಲಿ ಆಫ್ ಮಾಡ್ತಾ ಬಾ ನೋಡು. ಅಮ್ಮ ಏನಾಯ್ತು ಹೇಳಮ್ಮ? ನಿನ್ ದಮ್ಮ ಅಂತೀನಿ. ಸರಿ ನಾನು ನಿನ್ ಏನಾದ್ರು ತಪ್ಪಾಗಿದ್ರೆ ನೀನ್ ಕಾಲ್ ಕಟ್ತೀನಿ ಕ್ಷಮಿಸ್ಬಿಡು. ಅದೇನಾಯ್ತು ಹೇಳು ಫಸ್ಟ್ ನೀನು. ನೋಡ್ಲಿ ಅಂತ ಅಲ್ಲ. ಸರಿ ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಗೈಸ್ ಕ್ಷಮೆ ಕೇಳ್ಬಿಟ್ಟು ಆಮೇಲೆ ಆಡ್ ಮಾಡ್ತೀನಿ. ನಿನ್ ನೆಗಿನಿಲ್ಲ ಅಂದ್ರೆ ಅಟ್ಟಿ ಚೆನ್ನಾಗಿರ್ತದ ಹೇಳು? ಊದ್ ಮುಖ ಮಾಡ್ಕೊಂಡು ವಾಲಿಬಾಲ್ ಮುಖ ಇರ್ತದಲ್ಲ ಇಷ್ಟಿಷ್ಟು ಅಪ್ಪಕ್ಕೆ. ಇದು ರಾಗಿ ಮುದ್ದೆ ಇರ್ತದ ಗೊತ್ತಾ ಗುಂಡ್ಗುಂಡಕ್ಕೆ? ಹಂಗ್ ಮಾಡ್ಕತಿಯಲ್ಲ ಮಕ್ಕವ. ಅಪ್ಪ ಮಾಡ್ಕತ್ತಲ್ಲ ಹಂಗೆ.
ಜಾಸ್ತಿ ಆಯ್ತು. ಯಾಕಪ್ಪ ಅಪ್ಪ ನೀನ್ ಯಾಕಪ್ಪ ಕೋಪ ಮಾಡ್ಕೊಂಡಿದ್ಯಾ? ಅಟ್ಟಿಯವ್ರಿಗೆ ಅಪ್ಪ ಅಮ್ಮ ಇಬ್ರು ಹಿಂಗ್ ಕೋಪ ಮಾಡ್ಕೊಬಿಟ್ರಿ ಹಿಂಗಪ್ಪ? ನೀನೇನ್ ಬೊಗಳ್ತೀಗ? ಅಪ್ಪನ್ ತರ ಕೋಪ ಮಾಡ್ಕೊಂಡಿದ್ಯಲ್ಲ ಏನಕ್ಕೆ? ಕೋಪ ಮಾಡ್ಕೊಂಡ್ ನಡಿ. ನೀನಾರ ಎನಿ ಟೈಮ್ ಕೋಪತರ ಇರ್ತಿದ್ರೆ ಅಮ್ಮ ಆದ್ರೆ ನೆಗಿದಿದೀವ ಅಮ್ಮನ ನೆಗಿತಿರಲ್ಲ. ಸುಮ್ಕೊಂತಾರ ಮುದವಿ ನೀನ್ ಹೇಳ್ಕೊಂಡಿದ್ದೆ ಮುದವಿ. ಗೈಸ್ ಅಪ್ಪ ಅಮ್ಮ ಇವತ್ತಿಬ್ರು ಬೈತವ್ರೆ ನಂಗೆ. ನಮ್ಮ ಅಮ್ಮಂಗೆ ಏನೋ ಆಗದೆ, ನಮ್ಮ ಅಮ್ಮಂಗೆ ನಾನು ನೆನ್ನೆಯಿಂದ ಕರೆಕ್ಟ್ ಆಗಿ ಮಾತಾಡ್ಸಿಲ್ಲ ಅಂತ ಹಿಂಗ್ ಆಡ್ತಾ ಇದೆ. ಅಪ್ಪ ಬತ್ ಎತ್ರಕ್ ಹೋಗ್ಬೇಕು ಅಂತ ಚೈಲ್ಡ್ ತರ ಆಡ್ತಿದೆ ಅಲ್ಲ. ನಾನೇನ್ ಮೆಂಟ್ಲಪ್ಪ. ನಡಿ ಸುಮ್ಗ. ಏನಕ್ಕಪ್ಪ ಕಿವಿ ಕ್ಯಾವಡ ನೀನ್ ಎಲ್ಲ ಮಾತಾಡ್ತಿದ್ದೆಲ್ಲ ಕೇಳಿಸ್ಕೊಳ್ಳಿ. ನಡಿ ಮರ್ಯಾದಿಂದ ಸುಮ್ಗೆ ಎಲ್ಲ ಯಾತಕ್ ಹಂಗಾಡ್ತೀಯ? ಸರಿ ನಾನ್ ಯಾರಪ್ಪ? ನೀನ್ ನನ್ ಮಗನ ಕಂಡ್ ನಡಿ. ನಂದಗಳ ಫಸ್ಟ್ ಚೈಲ್ಡ್ ಎಲ್ಲ ಬಿಟ್ಬಿಡು. ನನ್ ಲೂಸ್ ನನ್ ಮಗನ ನಿನ್ ಮಗನ ಹೇಳಾಯ್ತು. ಮನ್ಸ ಪ್ರಭುತ್ವ ಸಾಧಿಸ್ಬೇಕು ಮನ್ಸ. ಪ್ರಭುತ್ವ ಅಂದ್ರೆ? ಪ್ರಭುತ್ವ ಅಂದ್ರೆ ಗೊತ್ತಿಲ್ಲ, ರೀಲ್ಸ್ ಎಲ್ಲ ಮಾಡ್ತಿದ್ದೆ ಅಲ್ಲ. ನನಗೂ ಗೊತ್ತಿಲ್ಲ, ನಿನ್ಗೂ ಗೊತ್ತಿದ್ರಿ ಹೇಳು. ನಿನ್ಗೂ ಗೊತ್ತಿಲ್ವಾ? ನನ್ಗೆ ಯಾಕೆ ಗೊತ್ತಿಲ್ವಾ? ಸರಿ ಹೇಳು ಮತ್ತೆ ಪ್ರಭುತ್ವ ಅಂದ್ರೇನು? ಪ್ರಭುತ್ವ ಅಂದ್ರ ಇನ್ನು ಮುಂದಕ್ಕೆ ಸಾಧಿಸ್ಬೇಕು ಮನ್ಸ. ನಾನು ಹುಟ್ಟಿದ್ದೀನಿ, ಇನ್ನು ಎತ್ತಕ್ ಬೆಳಿಬೇಕು, ಇನ್ನು ಸಾಮಾಜಿಕವಾಗಿ ನ್ಯಾಯವಾಗಿ ಬದುಕ್ಬೇಕು, ಆತರ ಎಲ್ಲ ಯೋಚನೆ ಮಾಡ್ಬೇಕು ಅಂದ್ರೆ ಚೈಲ್ಡ್ ತರ ಆಡ್ತಿದೆ ಅಲ್ಲ. ಹಂಗಾರ ನನ್ನ ಡೋಂಗಿ ಅಂತಿದ್ಯಾ ನೀನು? ಡೋಂಗಿ ಅಂತ ಏನಂತ ಇಲ್ಲ, ಒಂಥರ ಚೈಲ್ಡ್ ತರ ಆಡ್ಬೇಡ. ಹೋಗು ಮಕ್ಳಾಗ ಮನಿಕ ಹೋಗಿ ಸುಮ್ಗಂಗೆಲ್ಲ ಆಡ್ಬಾರ್ದು. ನಿನ್ನ ಊದ್ಕೊಂಡಿರ್ತೀಯ ಎನಿ ಟೈಮ್ ಮನೇಲಿ ಅಂತ ಹೇಳಿದ್ಕೆ ನನ್ನ ಚೈಲ್ಡ್ ಅನ್ಬಿಟ್ಟೆ ಅಲ್ವಾ? ಊದ್ಕೊಂಡಿದ್ದಾನ ಗಳಗಳಿಗೆ ಊದ್ಕೊಂಡಲ್ಲ ನಾನು. ಅವಾಗ ಊದ್ಕೊಂಡಿರ್ತೀಯಲ್ಲ. ಸಂದರ್ಭಕ್ಕೆ ತಕ್ಕಂತೆ ಮಾತಾಡ್ತೀನಿ. ಆತರ ಎಲ್ಲ ಟ್ರೀಟ್ ಮಾಡ್ಬೇಡ, ಮರ್ಯಾದೆಯಿಂದ ನಡಿ ಸುಮ್ಗ. ಗೈಸ್ ನಮ್ಮ ಅಪ್ಪನ್ನ ಎನಿ ಟೈಮ್ ಊದ್ಕೊಂಡಿರ್ತೀಯ ಕಣಪ್ಪ ಅಂದಿರ್ತೀನಿ. ಸರಿ ಆಯ್ತು ಬಿಡಪ್ಪ, ಆಯ್ತು. ನೀನ್ ಎನಿ ಟೈಮ್ ಖುಷಿಯಾಗಿ ನಗ್ನಗ್ತಾ ಇರ್ತೀಯ, ಸರಿನಾ? ಇವಾಗ ಖುಷಿನ ನಿಂಗೆ? ಏನಂತ ಕಮೆಂಟ್ಸ್ ಆಗ್ತದರು? ಕಾಫಿ ಅಂದ್ರೆ ಆಯ್ತು. ಕಾಫಿ ಗೋಪಿ ಎಂತ ಒಳ್ಳೆ ಹೆಸರಿಲ್ಲ. ನಮ್ ಡ್ಯಾಡಿ ಪೆಟ್ ನೇಮ್ ಅದು. ಪೆಟ್ ನೇಮು ನಿಮ್ಮ ಅಪ್ಪ ನೋಡ್ಬಿಟ್ರೆ ಏನೊಂದು ಬೇಸ್ಗೀಸರ್ ಮಾಡ್ಕೊಳ್ಳಲ್ವಾ? ಅವನು ಹುಸಿ ಹೋಗಿತಾನ. ಏನಂತಾರ ಬೈತಾನ ನಮ್ ಡ್ಯಾಡಿ. ಏನಂತ? ಎಲ್ಲ ಒಳ್ಳೆ ಸಂಸ್ಕೃತ ಮಾತುಗಳೇ. ಇಲ್ಲ ನಿಮ್ಮ ಅಪ್ಪಂಗೆ ಯಾರು ತೋರ್ಸ್ಕಿಡ್ಸ್ಬಿಟ್ಟಿದ್ರೆ ಹಿಂಗೆ ಕಾಪಿ ಕಾಪಿ ಅನ್ನದ? ಇವತ್ತು ಕಡೆ ಬಂದಿರೋದು ಕಮೆಂಟ್ಸು. ಹಾ ತೋರ್ಸ್ಕಿಡ್ಸಿಲ್ಲ ತಾನೆ ಯಾರುವೆ? ಫುಲ್ ಕಿರಿಕು ನಮ್ ಡ್ಯಾಡಿ ಜೊತೆ. ಗೈಸ್ ನಂಗೆ ಏನ್ ಆಸೆ ಗೊತ್ತಾ? ವಿಜಿ ಅವ್ರ ಅಪ್ಪನ್ನು ಇಲ್ಲಿ ವಿಜಿ, ಈ ಕಡೆ ವಿಜಿ ಅವ್ರ ಅಪ್ಪ, ಮಧ್ಯದಲ್ಲಿ ನಾನು, ಇಬ್ರಿಗೂ Q&A ಮಾಡಿಸ್ಬೇಕು ಅಂತ ಇಷ್ಟ ಗೈಸ್. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ, ನಾಳೆ ಒಳ್ಳೆ ಐಡಿಯಾ ಬಂತು. ನಾಳೆ ನಾನು, ಜಿನಳಿ, ವಿಜಿ, ಅಪ್ಪ ಜನ ಬಂದ್ರೆ ಅಪ್ಪ ಜನ, ನಾವು 4 ಜನನು Q&A ಮಾಡ್ತೀವಿ. ನಿಮ್ಗೆ ಏನೇನ್ ಕ್ವಶನ್ ಇರುತ್ತೆ, ಏನೇನ್ ಡೌಟ್ ಇರುತ್ತೆ ಎಲ್ಲನ್ ಕೇಳಿ ಅದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಉತ್ತರ ಕೊಡ್ತೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಕ್ವಶನ್ ಕೇಳಿರಿ. ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ, ಯೂಟ್ಯೂಬ್ ಅಲ್ಲಿ ಆದಷ್ಟು ಕ್ವಶನ್ ಕೇಳಿ. ವಿಜಿ ಬಗ್ಗೆ ಒಳ್ಳೆ ತರಲೆ ಕ್ವಶನ್ ಕೇಳಿ. ಅಷ್ಟೇ ಗೈಸ್, ನಿಮ್ಗೆ ಏನ್ ಅನ್ಸುತ್ತೆ ಆ ಕ್ವಶನ್ ಕೇಳಿ. ಮತ್ತೆ ಇವತ್ತಿನ ಕತೆ ಇಷ್ಟ, ಈ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಿಂದ ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗೆ ಇರ್ಲಿ. ನೀವು ಹಾಕೋ ಪ್ರತಿಯೊಂದು ಕಮೆಂಟ್ ನಮ್ಗೆ ಸಿಕ್ಕಾಪಟ್ಟೆ ಸ್ಫೂರ್ತಿ ನೀಡುತ್ತೆ. ಲವ್ ಯು ಜಾಸ್ತಿ. ಟಾಟಾ, ಬೈ ಬೈ. ವಿಜಿ ಬರ ಆಚೆಗೆ ಹೋಗಿದ್ ಇವಾಗ ಆಚೆಗೆ ಹೋಯ್ತೀನಿ ಅನ್ಕೋ. 12 ಗಂಟೆ ಆಗದೆ, ಇತ್ತಕ್ ತಿರ್ಗ್ಲಾ ದಯ್ಯಪ್ಪ ಹಿಡ್ಕೊಬಿಟ್ರಿ ಏನ್ಲ ಮಾಡಿ ಸಾಯಿಸ್ಲಿತಾರ ನಿನ್ನ. ಏನ್ ಮಾಡಿ ನೀನೇನ್ ಮಾಡಿ? ಏನ್ ಮಾಡು, ಓಡೈತೀನಿ ಮತ್ತೀಗ. ಈ ರೂಮಲ್ಲ ಮನಿ ಕಳೋದು ಇನ್ಯಾರಿದಾರ್ಲಿ ಜಿನ್ನಳಿನೂ ಇಲ್ಲ, ನಮ್ಮ ಮಹೇಂದ್ರ ಲೋಗನು ಇಲ್ಲ, ಇರೋನೊಬ್ಬ ನೀನು ಸತ್ತೋದ್ರೆ ನನ್ನ ಮತ್ತಿಗರು ಹೋಗಿ ಮನಿ ಕತೆ. ನಿಮ್ದೇ ಮನಿ ಕತೆ ಅಲ್ವಾ? ಅಯ್ಯೋ ಪೀಡೆ ತೊಲಗ್ ತಗೊಳಲ್ಲ ಅನ್ಬಿಟ್ಟು ಹಳ್ಳಿಗಳಲ್ಲ ಎಲ್ಲ ಕಣ್ಣೀರ್ ವೇಸ್ಟ್ ಮಾಡು. ನಿನ್ಕಾಗಲ್ಲ ಕಣ್ಣೀರ್ ವೇಸ್ಟ್ ಮಾಡು. ಇಲ್ಲ ಬಿಟ್ಟು ತಿಥಿಪತಿಗೆ ಹೋದ್ರೆ ಒಳ್ಳೆ ಮೇವು ತಿನ್ಕೊಂಡ್ಬಿಡ್ತೀಯ. ತಿಂಗ್ಳು ತಿಥಿಗೆ ಬರ್ತೀನಿ ಅಷ್ಟೇ, ಒಳ್ಳೆ ಮಟನ್ ಚಿಕನ್ ಊಟ. ವಾರ ತಿಥಿಗೆಲ್ಲ ಬರಲ್ಲ ನಾನು. ಯಾಕ? ವಾರ ತಿಥಿಲ್ ಬರೀ ಸೀಸಪ್ಪ ಅಷ್ಟೇ. ಇಲ್ಲ ದಯ್ಯಗಳು ನಿಂಗಿಂತ ಭಯಂಕರವಾಗಿರ್ತಾವ? ನಿನ್ ತರನೇ ಇರ್ತಾವ ಕಳ. ಸೇಮ್ ನಿನ್ನಂಗೆ. ಸರಿ, ಖರೀದಾರ ಕಟ್ಟಿದ್ಯಾ? ಆಯ್ತು. ಮಲಗೆ ಹೆಂಡ್ತಿ ಮರಿ.